ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪುಷ್ಪಾ ಚೇತನ್ ವ್ಲಾಗ್ಸ್. ಇವತ್ತು ನನ್ನ ವ್ಲಾಗಲ್ಲಿ ನಾನು ಹಿಂದಿ ವರ್ಣಮಾಲಾ ಚಾಟ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ವೆರೈಟಿ, ಸುಮಾರು ವೆರೈಟೀಸ್ ಇದೆ, ಬಟ್ ತುಂಬ ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಫಾಲೋ ಮಾಡ್ಬೋದು. ಫಸ್ಟು ನಾನೊಂದು ಬ್ಲೂ ಕಲರ್ ಗ್ಲಿಟರ್ ಶೀಟ್ನ ತೊಗೊಂಡು ಪಿಕಾಕ್ ಶೇಪಿಗೆ, ಅಂದರೆ ಜಸ್ಟ್ ಬಾಡಿ ಅಂದರೆ ಫೇಸ್ ನೆಕ್ ಏನು ಬರುತ್ತೆ ಆ ಶೇಪ್ನ ಡ್ರಾ ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ಕಾಟನ್ ಬಾಕ್ಸ್ ಮೇಲೆ ರೀಪ್ಲೇಸ್ ಮಾಡಿ ಸೇಮ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಕಲರ್ ಪೇಪರ್ಸ್ನ ಯೂಸ್ ಮಾಡಿ ಫೆದರ್ಸ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫೆದರ್ಸ್ನ ಮಾಡೋದಕ್ಕೆ ನಾನು ಯೂಸ್ ಮಾಡಿರೋದು ಬ್ಲೂ ಕಲರ್ ಶೀಟ್, ಪಿಂಕ್ ಕಲರ್ ಶೀಟ್ ಆ್ಯಂಡ್ ಯೆಲ್ಲೋ ಕಲರ್ ಶೀಟ್. ನೀವು ಇದರಲ್ಲಿ ಬೇರೆ ಕಲರ್ಸ್ನ ನಿಮ್ಗೆ ಯಾವ್ದಾದ್ರು ಚಾಯ್ಸ್ ಇದ್ದರೆ ಅದನ್ನು ಕೂಡ ತೊಗೊಳ್ಬೋದು. ಆ್ಯಂಡ್ ಇದರಲ್ಲಿ ನಾನು ಬ್ಲೂ ಕಲರ್ ಶೀಟ್ನ 9 ಸೆಂಟಿಮೀಟರ್ಗೆ, ಪಿಂಕ್ ಕಲರ್ನ 6 ಸೆಂಟಿಮೀಟರ್ಗೆ, ಯೆಲ್ಲೋ ಕಲರ್ನ 3 ಸೆಂಟಿಮೀಟರ್ಗೆ ಕಟ್ ಮಾಡಿದ್ದೀನಿ. ಯಾಕಂದರೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಆ್ಯಂಡ್ ಪಿಕಾಕ್ನ ಕಟ್ ಮಾಡಿ ಮಿಕ್ಕಿರೋ ಗ್ಲಿಟರ್ ಶೀಟಲ್ಲಿ ಅದು ರೌಂಡ್ ಶೇಪ್ ಕಟ್ ಮಾಡಿ ಅದನ್ನು ಮಧ್ಯ ಪೇಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಆ್ಯಂಡ್ ನಾನು ಹೇಗೆ ಮೆಷರ್ಮೆಂಟ್ ಮಾಡಿ ಕಟ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ಇಲ್ಲಿ ವಿಡಿಯೋ ಕ್ಲಿಪ್ ಹಾಕಿದ್ದೀನಿ. ಆ ಫೋಲ್ಡಿಂಗ್ ಇದೆಲ್ಲ, ಆ ಫೋಲ್ಡಿಂಗ್ ಎಡ್ಜಿಂದ 3 ಸೆಂಟಿಮೀಟರ್ನ ಅಥವಾ 3 ಸೆಂಟಿಮೀಟರ್ ಅಂತಲ್ಲ, ನಿಮ್ಗೆ ಇನ್ನೂ ದೊಡ್ಡದಾಗಬೇಕು ಅಂತ ಹೇಳಿದ್ರೆ ನೀವು ಡಿವೈಡ್ ಮಾಡಿಕೊಂಡು ಕೂಡ ನೀವು ಮೆಷರ್ಮೆಂಟ್ ಮಾಡಿ ಕಟ್ ಮಾಡ್ಕೊಳ್ಬೋದು. ಯಾಕೆ ಈ ಪ್ರಾಜೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮ್ರತಾಗೆ ದಸರಾ ಹಾಲಿಡೇಗೆ ಸ್ಕೂಲಿಂದ ಪ್ರಾಜೆಕ್ಟ್ ಕೊಟ್ಟಿದ್ದರು ಹಿಂದಿ ವರ್ಣಮಾಲಾ ಚಾಟ್ನ ಮಾಡೋದಕ್ಕೆ. ಸೊ ಇದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ, ಆ್ಯಂಡ್ ನನಗೂ ಯಾರೋ ಒಬ್ಬರು ಸಜೆಸ್ಟ್ ಮಾಡಿದ್ದು, ಆ ಸಜೆಸ್ಟ್ನ ತೊಗೊಂಡು ಈ ಚಾರ್ಟ್ನ ಪ್ರಿಪೇರ್ ಮಾಡಿದ್ದೀನಿ. ಮೆಷರ್ಮೆಂಟ್ನ ನೀಟಾಗಿ ಡಿವೈಡ್ ಮಾಡಿಕೊಂಡು ಕಟ್ ಮಾಡೋದ್ರಿಂದ ಫೆದರ್ಸ್ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆ ಫೋಲ್ಡಿಂಗ್ ಇಟ್ಕೊಂಡು ಜಾಯಿನ್ ಮಾಡಿದ್ರೆ ಆರ್ಡರ್ ವೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಲ್ಲಿ ನಾನು ಚಾರ್ಟ್ನ ಪ್ರಿಪೇರ್ ಮಾಡೋದಕ್ಕೆ ಒಂದು ಸೈಜ್ ಕಾಟನ್ ಬಾಕ್ಸ್ನ ತೊಗೊಂಡು ಅದಕ್ಕೆ ವೈಟ್ KG ಕಾರ್ಡ್ಬೋರ್ಡಿಂದ ಕವರ್ ಮಾಡಿದ್ದೀನಿ, ಬಿಕಾಸ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಕಟ್ ಮಾಡಿ ಇಟ್ಕೊಂಡಿರೋ ಪಿಕಾಕ್ದು ನೆಕ್ ಪಾರ್ಟ್ ಏನಿದೆ ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ಒಂದು ಫೆದರ್ನ ಡ್ರಾ ಮಾಡಿ ಅದಕ್ಕೆ ಬ್ಲೂ ಕಲರ್ನ ಮಾಡಿದ್ದೀನಿ, ಯಾಕಂದರೆ ಖಾಲಿ ಖಾಲಿ ಕಾಣಿಸ್ಬಾರ್ದು ಅಂಥೇಳಿ. ಆ್ಯಂಡ್ ಈ ಥರ ಸ್ಮಾಲ್ ಫೆದರ್ಸಲ್ಲಿ ನಾನು ಆಯಿಂದ ಅಹಾವರೆಗೂ ಬರೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫೆದರ್ಸ್ನ. ಅಣಿಸೋದಕ್ಕೆ ಮೊದಲು ನೀವು ಫಸ್ಟು ಜೋಡಿಸ್ಕೊಂಡು ನೋಡ್ಕೊಳ್ಬೇಕಾಗತ್ತೆ, ಯಾಕಂದರೆ ನಾವು ಬರೆದಿರೋ ಎಲ್ಲ ಲೆಟರ್ಸ್ಗಳು ಅದರಲ್ಲಿ ಹಿಡಿಯುತ್ತಾ ಇಲ್ವಾ ಅಂತ. ಯಾಕಂದರೆ ಸೈಜು ವೇರಿಯೇಷನ್ಸ್ ಆಗಿರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಫಸ್ಟು ಎಲ್ಲನೂ ಜೋಡಿಸ್ಕೊಂಡು ಚೆಕ್ ಮಾಡಿ ಹೇಗೆ ಅಂಟಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಅಂಟಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಅಷ್ಟೇ, ಇನ್ನೂ ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು, ಇನ್ನೂ ಚಿಕ್ಕದು ಬೇಕಾದರೂ ಮಾಡ್ಕೊಳ್ಬೋದು. ನೀವು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ರೆ ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ ಇದು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನಾವು ಎಷ್ಟು ಚೆನ್ನಾಗಿ ಮಾಡ್ಕೊಡ್ತೀವಿ, ಸ್ಕೂಲಲ್ಲಿ ಅವ್ರಿಗೆ ಅಷ್ಟು ಖುಷಿ ಇರುತ್ತೆ. ನೀವು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀರಾ ಅಂತ ಏನಾದರೂ ಅಂದಾಗ ದೇ ವಿಲ್ ಬಿ ವೆರಿ ಹ್ಯಾಪಿ. ಅದರಲ್ಲೂ ನಮ್ರತಾ ಅದನ್ನು ತುಂಬ ಖುಷಿ ಪಡ್ತಾಳೆ ಆ ಥರ ಒಂದು ಕಮೆಂಟ್ಸ್ನ ತೊಗೊಳೋದಕ್ಕೆ. ಫೈನಲಿ ಇಲ್ಲಿ ಚಾರ್ಟ್ ರೆಡಿ ಆಗಿದೆ, ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.